ವಿಷ್ಣು ಸಹಸ್ರನಾಮದ ಅರ್ಥಚಿಂತನೆಯ ಇಂದಿನ ಪಾಠ ಪ್ರಾರಂಭ ಆಗ್ತಾ ಇದೆ. ವ್ಯಾಸಾಯ ಭವನಾಶಾಯ ಶೇಷಾಯ ಗುಣರಾಶಯೇ ಹೃದಯಾಯ ಶುದ್ಧಾಯ ಮಧ್ವಾಯ ಚ ನಮೋ ನಮಃ. ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಭೂತಕೃದ್ ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ನಾವು ಹಿಂದಿನ ಪಾಠದಲ್ಲಿ 38ನೆಯ ಶ್ಲೋಕದ 4 ನಾಮಗಳ ಚಿಂತನೆಯನ್ನು ಮಾಡಿದ್ದೆವು. ಪದ್ಮನಾಭ, ಅರವಿಂದಾಕ್ಷ, ಪದ್ಮಗರ್ಭ, ಶರೀರಭೃತ ಎಂಬಂತಹ 4 ನಾಮಗಳ ಚಿಂತನೆಯನ್ನು ಹಿಂದಿನ ಪಾಠದಲ್ಲಿ ಮಾಡಿದ್ವಿ. ಇವತ್ತು ಉಳಿದ 5 ನಾಮಗಳು: ಮಹರ್ದಿಹಿ, ವೃದ್ಧ, ವೃದ್ಧಾತ್ಮ, ಮಹಾಕ್ಷ, ಗರುಡಧ್ವಜ ಎಂಬಂತಹ 5 ನಾಮಗಳು. ಮೊದಲ ನಾಮ ಮಹರ್ಧಿಹಿ ಎಂದ. ಮಹರ್ದಿಹಿ ಎಂಬಂತಹ ನಾಮಕ್ಕೆ ಅರ್ಥ ಪರಮಾತ್ಮ ಸಂಪೂರ್ಣವಾಗಿ ತುಂಬಿದವನು ಅಂತ. ಅರ್ಥಾತ್ ಜಗತ್ತಿನಲ್ಲಿ ಅನೇಕ ಸಮೃದ್ಧ ವಸ್ತುಗಳು ಅಂತ ಇರ್ತವೆ. ಕೆಲವೊಬ್ಬರನ್ನ ಹೇಳ್ತೇವೆ ಭಾರಿ ಸಮೃದ್ಧಿ ಇದೆ ಅವರಿಗೆ ಅಂತ, ತಿನ್ಲಿಕ್ಕೆ ಉಣ್ಲಿಕ್ಕೆ ಏನ್ ಕಮ್ಮಿ ಇಲ್ಲ, ಭಾರಿ ದುಡ್ಡಿದೆ, ಸಮೃದ್ಧಿ ಇದೆ ಅಂತ. ಅವರ ಹಂತಕ್ಕೆ ಅವರು ಸಮೃದ್ಧರಾಗೇ ಇದ್ದಾರೆ. ಆದರೆ ಜಗತ್ತಿನಲ್ಲಿ ಇರುವಂತಹ ಎಲ್ಲ ವ್ಯಕ್ತಿಗಳಿಗಿಂತ ವಸ್ತುಗಳಿಗಿಂತ ಹೆಚ್ಚು ಪರಿಪೂರ್ಣನಾದವನು, ಸಮಗ್ರವಾಗಿ ತನಗಿರುವಂತಹ ಪ್ರತಿಯೊಂದು ಗುಣಗಳು, ಸಂಪತ್ತು, ಜ್ಞಾನ, ಬಲ, ಪರಾಕ್ರಮ ಎಲ್ಲದರಲ್ಲಿಯೂ ಕೂಡ ಪರಿಪೂರ್ಣತೆಯನ್ನು ಹೊಂದಿದವನು ಪರಮಾತ್ಮ. ಯಾಕೆಂದ್ರೆ ಒಬ್ಬನ ಹತ್ತಿರ ಜ್ಞಾನ ಇದೆ ಅಂತ ಹೇಳಿದ್ರೆ ಸಂಪತ್ತಿರುವುದು ಕಡಿಮೆ, ಎಲ್ಲರಲ್ಲೂ ಇದ್ದೇ ಇರುತ್ತೆ ಅಂತ ಹೇಳಿಕ್ ಬರೋದಿಲ್ಲ. ಅದೇ ಒಬ್ಬನ ಹತ್ತಿರ ಬೇಕಾದಷ್ಟು ಸಂಪತ್ತಿದೆ ಅಂತ ಹೇಳಿದ್ರೆ ಜ್ಞಾನ ಇರುತ್ತೆ ಅಂತ ಹೇಳಿಕ್ ಬರೋದಿಲ್ಲ, ಅಥವಾ ಬಲ ಇರುತ್ತೆ ಅಂತ ಹೇಳಿಕ್ ಬರೋದಿಲ್ಲ. ಹೀಗೆ ಪ್ರತಿಯೊಂದು ವಸ್ತುಗಳು, ಪ್ರತಿಯೊಂದು ಗುಣಗಳು ಪ್ರತಿಯೊಬ್ಬರಲ್ಲಿಯೂ ಪರಿಪೂರ್ಣವಾಗಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೀಗೆ ಪ್ರತಿಯೊಂದನ್ನು ಕೂಡ ಪರಿಪೂರ್ಣವಾಗಿ ಯಾರಲ್ಲಿದೆಯೋ, ಪ್ರತಿಯೊಂದು ಗುಣಗಳು ಪರಿಪೂರ್ಣವಾಗಿ ಯಾವ ವ್ಯಕ್ತಿಯಲ್ಲಿ ಇದೆಯೋ ಅವನು ಮಹರ್ದಿಹಿ ಅಂತ. ಅಂದ್ರೆ ಪರಿಪೂರ್ಣವಾದಂತಹ, ಅಂದ್ರೆ ಒಂದು ಅರ್ಥದಲ್ಲಿ ಹೇಳುವಂತೆ ಪರಿಪೂರ್ಣತೆಯ ಪರಾಕಾಷ್ಠೆ, ಪೀಕ್ ಅಂತ ಹೇಳ್ತೀವಲ್ಲ ಹಾಗೆ ಪರಿಪೂರ್ಣತೆಯ ಪರಾಕಾಷ್ಠೆಯನ್ನು ತಲುಪಿದವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಮಹರ್ಧಿಹಿ ಎಂಬುದಾಗಿ ಹೆಸರು. ಅಂದ್ರೆ ಪರಮಾತ್ಮನಲ್ಲಿ ಏನೇನಿದೆಯೋ ಎಲ್ಲವೂ ಪರಿಪೂರ್ಣವಾದದ್ದು ಅಂತ. ಇನ್ನೊಂದು ರೀತಿಯಾದಂತಹ ಅರ್ಥ, ಪರಮಾತ್ಮ ಅಮೃತದ ನಿಧಿಯಂತೆ. ಪರಮಾತ್ಮ ತನ್ನ ಭಕ್ತರಿಗೆ ಅಮೃತವನ್ನು, ಅರ್ಥಾತ್ ಅವರಿಗೆ ಇನ್ನೊಮ್ಮೆ ಮರಣ ಬಾರದೆ ಇರುವಂತೆ ನೋಡುತ್ತಾನೆ ಪರಮಾತ್ಮ. ಆದ್ದರಿಂದಾಗಿ ಪರಮಾತ್ಮನಿಗೆ ಮಹರ್ಧಿಹಿ ಎಂಬುದಾಗಿ ಹೆಸರು. ಪರಮಾತ್ಮ ಪರಿಪೂರ್ಣನಾದಂತಹ ವ್ಯಕ್ತಿ, ಪರಿಪೂರ್ಣತೆಯಲ್ಲಿ ಪರಾಕಾಷ್ಠೆಯನ್ನು ತಲುಪಿದಂತಹ ವ್ಯಕ್ತಿ. ಆದ್ದರಿಂದಾಗಿ ಪರಮಾತ್ಮನಿಗೆ ಮಹರ್ಧಿಹಿ ಎಂಬುದಾಗಿ ಹೆಸರು, ಸಮೃದ್ಧನಾದಂತಹ ವ್ಯಕ್ತಿ ಅಂತ. ಇನ್ನು ತನ್ನನ್ನು ಭಜಿಸುವವರಿಗೆ ಮಹರ್ಧಿಹಿ ಅಂತ ಹೇಳಿದ್ರೆ ಅಮೃತವನ್ನು ನೀಡುವಂತಹ, ಅರ್ಥಾತ್ ಮತ್ತೆ ಹುಟ್ಟದೇ ಇರುವಂತೆ ಮೋಕ್ಷವನ್ನು ಕೊಡುವಂಥವನು ಪರಮಾತ್ಮ. ಆದ್ದರಿಂದಾಗಿ ಪರಮಾತ್ಮನಿಗೆ ಮಹರ್ಧಿಹಿ ಎಂಬುದಾಗಿ ಹೆಸರು. ಮುಂದಿನ ನಾಮ 352ನೆಯ ನಾಮ ವೃದ್ಧ ಎಂಬುದಾಗಿ. ವೃದ್ಧ ಅಂತ ಹೇಳಿದ್ರೆ ಸಮೃದ್ಧ ಅಂತ. ಪರಮಾತ್ಮ ಎಲ್ಲದರಲ್ಲೂ ಕೂಡ ಪರಿಪೂರ್ಣನಾಗಿದ್ದಾನೆ, ಆದ್ದರಿಂದಾಗಿಯೇ ಪರಮಾತ್ಮ ಸಮೃದ್ಧನಾಗಿದ್ದಾನೆ. ವೃದ್ಧ ಅಂತ ಹೇಳಿದ್ರೆ ಸಮೃದ್ಧ ಎಂಬುದಾಗಿ ಅರ್ಥ. ಹೀಗೆ ಪರಮಾತ್ಮ ಸಮೃದ್ಧನಾದವನು, ಯಾವುದರಲ್ಲೂ ಕೊರತೆ ಇಲ್ಲದವನು ಪರಮಾತ್ಮ ಅಂತ. ಇದು ಒಂದು ರೀತಿಯಾದಂತಹ ಅರ್ಥ. ಇನ್ನು ವೃದ್ಧ ಶಬ್ದಕ್ಕೆ ಇನ್ನೊಂದು ರೀತಿಯಾದಂತಹ ಅರ್ಥ ಧಾರಯತಿ. ಅಂದ್ರೆ ಋತರು ಅಂತ ಹೇಳಿದ್ರೆ ಮುಕ್ತರು, ಮೋಕ್ಷಕ್ಕೆ ಹೋದಂತಹ ಜೀವಿಗಳನ್ನು ಕೂಡ ಪರಮಾತ್ಮ ಧಾರಣೆ ಮಾಡಿರ್ತಾನೆ. ಅರ್ಥಾತ್ ಮೋಕ್ಷದಲ್ಲಿಯೂ ಕೂಡ ಪರಮಾತ್ಮ ಅವರಿಗೆ ನಿಯಾಮಕನಾಗಿರ್ತಾನೆ. ಆದ್ದರಿಂದ ಈ ಪರಮಾತ್ಮನಿಗೆ
ರುದ್ಧ ಎಂಬುದಾಗಿ ಹೆಸರು. ಮೋಕ್ಷದಲ್ಲಿಯೂ ಜೀವಿಗಳಿಗೆ ನಿಯಾಮಕನಾಗಿ ಪರಮಾತ್ಮ ಇರುತ್ತಾನೆ. ಅದರಿಂದಾಗಿ ಪರಮಾತ್ಮನಿಗೆ ರುದ್ಧ ಎಂಬುದಾಗಿ ಹೆಸರು. ಇನ್ನು ಋತ ಅಂತ ಹೇಳಿದ್ರೆ ವೇದಗಳಿಗೂ ಹೆಸರಿದೆ. ಅಂತಹ ವೇದಗಳಿಂದಾಗಿ ಪರಮಾತ್ಮ ಧರಿಸಲ್ಪಟ್ಟಿದ್ದಾನೆ. ಅರ್ಥಾತ್ ವೇದಗಳು ಆ ಪರಮಾತ್ಮನನ್ನು ಸ್ತೋತ್ರ ಮಾಡ್ತವೆ. ಅದರಿಂದಾಗಿ ಪರಮಾತ್ಮನಿಗೆ ರುದ್ಧ ಎಂಬುದಾಗಿ ಹೆಸರು. ಪರಮಾತ್ಮ ಸರ್ವ ಸಮೃದ್ಧನಾದಂತಹ ವ್ಯಕ್ತಿ, ಅದರಿಂದಾಗಿ ರುದ್ಧ. ಪರಮಾತ್ಮ ಮುಕ್ತರಿಗೆ ನಿಯಾಮಕನಾಗಿದ್ದಾನೆ, ಅದರಿಂದಾಗಿ ರುದ್ಧ. ಇನ್ನು ವೇದಗಳು ಪರಮಾತ್ಮನನ್ನು ವಿಶೇಷವಾಗಿ ವರ್ಣನೆ ಮಾಡುತ್ತವೆ, ಅದರಿಂದಾಗಿ ಪರಮಾತ್ಮನಿಗೆ ರುದ್ಧ ಎಂಬುದಾಗಿ ಹೆಸರು. ಮುಂದಿನ ನಾಮ ವೃದ್ಧಾತ್ಮ ಅಂತ. ವೃದ್ಧಾತ್ಮ ಶಬ್ದಕ್ಕೆ ಅರ್ಥ ವೃದ್ಧ ಅಂತ ಹೇಳಿದ್ರೆ ವಯಸ್ಸಾದವನು ಅಂತ ಅರ್ಥ ಅಲ್ಲ, ಪರಿಪೂರ್ಣನಾದವನು ಅಂತ. ಈಗ ನಾವು ಕೆಲವೊಬ್ಬರಿಗೆ ಹೇಳ್ತೇವೆ ಜ್ಞಾನ ವೃದ್ಧರು ಅಂತ. ಅಂದ್ರೆ ಏನು? ವಿಶಿಷ್ಟವಾಗಿ ಜ್ಞಾನದಿಂದಾಗಿ ತುಂಬಿದವರು ಅಂತ. ಹಾಗೆ ಪರಮಾತ್ಮ ವೃದ್ಧಾತ್ಮ ಅಂತ ಹೇಳಿದ್ರೆ ವಯಸ್ಸಾದಂತಹ ಆತ್ಮ ಅಂತ ಅರ್ಥ ಅಲ್ಲ, ಪರಿಪೂರ್ಣನಾದಂತಹ ಆತ್ಮ ಅಂತ. ಪರಮಾತ್ಮ ಪರಿಪೂರ್ಣನಾದಂತಹ ಪರಮಾತ್ಮ, ಅವನ ಸ್ವರೂಪ ಪರಿಪೂರ್ಣವಾದದ್ದು. ಯಾವ ಅಂಶದಲ್ಲಿಯೂ ಎಳ್ಳಷ್ಟೂ ಕೊರತೆ ಇಲ್ಲದಂತಹ ಪರಮಾತ್ಮನ ಸ್ವರೂಪ. ಅದರಿಂದಾಗಿ ಪರಮಾತ್ಮನಿಗೆ ವೃದ್ಧಾತ್ಮ, ಪರಿಪೂರ್ಣವಾದಂತಹ ಸ್ವರೂಪವುಳ್ಳವನು. ಪರಮಾತ್ಮನಲ್ಲಿರುವಂತಹ ಗುಣ ಆಗಲಿ, ಬಲ ಆಗಲಿ, ಜ್ಞಾನ ಆಗಲಿ, ಐಶ್ವರ್ಯ ಆಗಲಿ, ಏನೇ ಆಗಲಿ ಎಲ್ಲವೂ ಪರಿಪೂರ್ಣವಾದದ್ದು. ಅದರಿಂದಾಗಿ ಪರಮಾತ್ಮನಿಗೆ ವೃದ್ಧಾತ್ಮ ಎಂಬುದಾಗಿ ಹೆಸರು. ಇನ್ನೊಂದು ರೀತಿಯಾದಂತಹ ಅರ್ಥ, ಈ ಪರಮಾತ್ಮನನ್ನು ಉಪಾಸನೆ ಮಾಡಿದರೆ ಆತ್ಮ ಅಂದ್ರೆ ನಾವು ವೃದ್ಧರಾಗಬಹುದು. ವೃದ್ಧರು ಅಂದ್ರೆ ವಯಸ್ಸಾಗುವುದಂತ ಅರ್ಥ ಅಲ್ಲ. ಹಿಂದೆ ಕೇಳಿದಂತೆ ಜ್ಞಾನ ವೃದ್ಧರಾಗಬಹುದು, ಭಕ್ತಿ ವೃದ್ಧರಾಗಬಹುದು. ಅರ್ಥಾತ್ ಜ್ಞಾನ ನಮ್ಮಲ್ಲಿ ತುಂಬುತ್ತೆ, ಭಕ್ತಿ ನಮ್ಮಲ್ಲಿ ತುಂಬುತ್ತೆ ಅಂತ. ಪರಮಾತ್ಮನ ಅನುಗ್ರಹ ಇದ್ದರೆ ಆತ್ಮ ಅಂದ್ರೆ ನಾವು ಕೂಡ ವೃದ್ಧರಾಗಬಹುದು. ಅಂದರೆ ಜ್ಞಾನ ವೃದ್ಧರಾಗಬಹುದು, ವಿಶಿಷ್ಟವಾದಂತಹ ಜ್ಞಾನವನ್ನು ಪಡೆಯಬಹುದು, ವಿಶಿಷ್ಟವಾದಂತಹ ಭಕ್ತಿಯನ್ನು ಪಡೆಯಬಹುದು. ಅದರಿಂದಾಗಿ ಪರಮಾತ್ಮನಿಗೆ ವೃದ್ಧಾತ್ಮ ಎಂಬುದಾಗಿ ಹೆಸರು. ಆತ್ಮರು ಅಂದ್ರೆ ಜೀವಿಗಳು ಇವನಿಂದಾಗಿ ವೃದ್ಧರಾಗ್ತಾರೆ, ಜ್ಞಾನ ವೃದ್ಧರಾಗ್ತಾರೆ, ಭಕ್ತಿ ವೃದ್ಧರಾಗ್ತಾರೆ. ಅದರಿಂದಾಗಿ ಪರಮಾತ್ಮನಿಗೆ ವೃದ್ಧಾತ್ಮ ಎಂಬುದಾಗಿ ಹೆಸರು. ಪರಮಾತ್ಮ ಅವನ ಸ್ವರೂಪ ಪರಿಪೂರ್ಣವಾದಂತಹ ಸ್ವರೂಪ, ಅದರಿಂದಾಗಿ ವೃದ್ಧಾತ್ಮ. ಅಂತಹ ಪರಮಾತ್ಮನನ್ನು ಉಪಾಸನೆ ಮಾಡಿದರೆ ನಾವು ಜ್ಞಾನ ವೃದ್ಧರಾಗಬಹುದು. ಅದರಿಂದಾಗಿ ಪರಮಾತ್ಮನಿಗೆ ವೃದ್ಧಾತ್ಮ ಎಂಬುದಾಗಿ ಹೆಸರು. ಮುಂದಿನ ನಾಮ ಮಹಾಕ್ಷಃ ಎಂಬುದಾಗಿ. ಅಕ್ಷಃ ಅಂತ ಹೇಳಿದ್ರೆ ಕಣ್ಣುಗಳು. ಪರಮಾತ್ಮನ ಕಣ್ಣುಗಳು ಹೇಗಿವೆ ಅಂತ ಹೇಳಿದ್ರೆ ಮಹಾಕ್ಷಃ ಅಂತ. ಮಹಾಕ್ಷಃ ಅಂತ ಹೇಳಿದ್ರೆ ಸರ್ವ ಸಮರ್ಥವಾದಂತಹ ಕಣ್ಣುಗಳು ಅಂತ. ಯಾಕೆಂದ್ರೆ ನಮಗೂ ಕಣ್ಣಿದೆ, ನಮ್ಮ ಕಣ್ಣಿಗೆ ಒಂದು ಲಿಮಿಟ್ ಅಂತ ಇರುತ್ತೆ. ಒಂದು 20 ಮೀಟರ್, 50 ಮೀಟರ್, 100 ಮೀಟರ್ ಅಷ್ಟು ದೂರ ಇರುವಂತಹ ವಸ್ತುಗಳನ್ನು ನಮಗೆ ಚೆನ್ನಾಗಿ ನೋಡಿ ಗ್ರಹಣ ಮಾಡಿ ಸಾಧ್ಯ ಆಗುತ್ತೆ. ಇನ್ನಷ್ಟು ದೂರ ಹೋದ್ರೆ ನೋಡ್ಲಿಕ್ಕೆ ಆಗೋದಿಲ್ಲ. ಅಥವಾ ಕೆಲವೊಂದನ್ನು, ಈಗ ಒಂದು ಪುಸ್ತಕವನ್ನು ನಮ್ಮ ಕಣ್ಣಿನ ಹತ್ತಿರ, ತುಂಬಾ ಹತ್ತಿರ ಇಟ್ಕೊಂಡ್ಬಿಟ್ರೆ ಅಕ್ಷರ ಕಾಣಿಸೋದಿಲ್ಲ. ತುಂಬಾ ಹತ್ತಿರ ಇದ್ದರೂ ನಮಗೆ ಆ ವಸ್ತುವಿನ ಬಗ್ಗೆ ಸರಿಯಾಗಿ ಜ್ಞಾನ ಬರೋದಿಲ್ಲ. ಒಂದು ಪುಸ್ತಕವನ್ನು ಕಣ್ಣಿನ ಹತ್ತಿರ ಫುಲ್ ಇಟ್ಕೊಂಡ್ಬಿಟ್ರೆ ಅಕ್ಷರ ನಮ್ಗೆ ಅದರ ಬಗ್ಗೆ ಜ್ಞಾನ ಬರೋದಿಲ್ಲ. ಅದೇ ಪುಸ್ತಕವನ್ನು ತುಂಬಾ ದೂರ ಇಟ್ರೆ ಅದರಿಂದನೂ ಜ್ಞಾನ ಬರೋದಿಲ್ಲ. ಹೀಗೆ ನಮ್ಮ ಕಣ್ಣುಗಳಿಗೆ ಒಂದು ಲಿಮಿಟ್ ಅಂತ ಇದೆ. ಆದರೆ ಪರಮಾತ್ಮನ ಕಣ್ಣುಗಳು ಹಾಗಲ್ಲ, ಮಹಾಕ್ಷಃ. ಯಾವುದೇ ದೇಶದಲ್ಲಿ, ಯಾವುದೇ ಕಾಲದಲ್ಲಿ ಆ ವಸ್ತು ಎಲ್ಲೇ ಇರಲಿ, ಹೇಗೆ ಇರಲಿ, ಭಾರಿ ದೂರದಲ್ಲಿ ಇರಲಿ, ಭಾರಿ ಹತ್ತಿರದಲ್ಲಿಯೇ ಇರಲಿ, ಎಲ್ಲಿದ್ದರೂ ಕೂಡ ಅದನ್ನು ನೋಡುವಂತಹ ಸಾಮರ್ಥ್ಯ ಎಂಬುದು ಪರಮಾತ್ಮನ ಕಣ್ಣುಗಳಿಗೆ ಇದೆ.
ಸರ್ವ ಸಮರ್ಥವಾದಂತಹ ಕಣ್ಣುಗಳು, ಎಲ್ಲವನ್ನು ನೋಡುವಂತಹ ಕಣ್ಣುಗಳು ಪರಮಾತ್ಮನ ಕಣ್ಣುಗಳು. ಆದ್ದರಿಂದಾಗಿ ಪರಮಾತ್ಮನಿಗೆ ಮಹಾಕ್ಷಃ ಎಂಬುದಾಗಿ ಹೆಸರು. ಸರ್ವ ಸಮರ್ಥವಾದಂತಹ, ಸರ್ವ ಉತ್ಕೃಷ್ಟ ಅಂದ್ರೆ ಶ್ರೇಷ್ಠವಾದಂತಹ ಕಣ್ಣುಗಳುಳ್ಳವನು ಅಂತ ಮಹಾಕ್ಷಃ ನಾಮಕ್ಕೆ ಅರ್ಥ. ಇನ್ನು ಕೊನೆಯ ನಾಮ 355ನೆಯ ನಾಮ ಗರುಡ ಧ್ವಜ ಎಂಬುದಾಗಿ. ಗರುಡ ಧ್ವಜ ಶಬ್ದಕ್ಕೆ ಅರ್ಥ ಆ ಪರಮಾತ್ಮನ ರಥದ ಧ್ವಜದಲ್ಲಿ ಗರುಡ ಇದ್ದಾನೆ ಅಂತೆ. ಗರುಡ ಸದಾಕಾಲ ಅವನ ಧ್ವಜದಲ್ಲಿ ವಾಸವಾಗಿರ್ತಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಗರುಡ ಧ್ವಜ ಎಂಬುದಾಗಿ ಹೆಸರು. ಇದು ಒಂದು ರೀತಿಯಾದಂತಹ ಅರ್ಥ. ಇನ್ನು ಗರುಡನ ಮೇಲೆ ಕುಳಿತುಕೊಂಡು ಪರಮಾತ್ಮ ಸಂಚಾರ ಮಾಡ್ತಾನೆ ಎಲ್ಲಾ ಕಡೆ. ಆದ್ದರಿಂದಾಗಿ ಗರುಡಧ್ವಜ. ಗರುಡ ಪರಮಾತ್ಮನ ಧ್ವಜದಲ್ಲಿ ಇದ್ದಾನೆ, ಆದ್ದರಿಂದಾಗಿ ಗರುಡಧ್ವಜ. ಗರುಡನ ಮೇಲೆ ಕುಳಿತು ಸಂಚಾರ ಮಾಡ್ತಾನೆ ಪರಮಾತ್ಮ, ಆದ್ದರಿಂದಾಗಿ ಪರಮಾತ್ಮನಿಗೆ ಗರುಡಧ್ವಜ ಎಂಬುದಾಗಿ ಹೆಸರು. ಹೀಗೆ ಈ 38ನೆಯ ಶ್ಲೋಕದಲ್ಲಿ ಪದ್ಮನಾಭ ಅರವಿಂದಾಕ್ಷ ಪದ್ಮಗರ್ಭ ಶರೀರಭೃತ್ ಮಹರ್ದಿಹಿ ವೃದ್ಧ ವೃದ್ಧಾತ್ಮ ಮಹಾಕ್ಷಃ ಗರುಡಧ್ವಜ ಎಂಬುದಾಗಿ ಒಟ್ಟು 9 ನಾಮಗಳ ಚಿಂತನೆಯನ್ನು ಮಾಡಿದ್ದೇವೆ. ಮುಂದಿನ ಶ್ಲೋಕ 39ನೆಯ ಶ್ಲೋಕ. ಅತುಲ ಶರಭೋ ಭೀಮಃ ಸಮಯಜ್ಞೋ ಹವಿರ್ಹರಿ ಸರ್ವಲಕ್ಷಣ ಲಕ್ಷಣ್ಯೋ ಲಕ್ಷ್ಮೀವಾನ್ ಸಮಿತಿಂಜಯ ಎಂಬುದಾಗಿ 39ನೆಯ ಶ್ಲೋಕ. ಈ 39ನೆಯ ಶ್ಲೋಕದಲ್ಲಿ ಒಟ್ಟು ಪರಮಾತ್ಮನ 8 ನಾಮಗಳಿವೆ. ಅತುಲಃ, ಶರಭಃ, ಭೀಮಃ, ಸಮಯಜ್ಞಃ, ಹವಿಃ, ಹರಿಃ, ಸರ್ವಲಕ್ಷಣ ಲಕ್ಷಣ್ಯಃ, ಲಕ್ಷ್ಮೀವಾನ್ ಸಮಿತಿಂಜಯ ಎಂಬುದಾಗಿ ಇವತ್ತು ಪರಮಾತ್ಮನ 8 ನಾಮಗಳ ಚಿಂತನೆ ಎಂಬುದು ಇದೆ. ಮೊದಲ ನಾಮ ಅತುಲಃ ಅಂತ. ತುಲಹ ಅಂತ ಹೇಳಿದ್ರೆ ಸಮಾನ ಅಂತ. ಅದಕ್ಕೋಸ್ಕರನೇ ತಕ್ಕಡಿಗೆ ತುಲಾ ಅಂತ ಕರೀತಾರೆ. ಯಾಕೆ ಅಂದ್ರೆ ತುಲಾಭಾರ ಅಂತ ಹೇಳ್ತೀವಲ್ಲ, ತಕ್ಕಡಿ ನಾವು ಯಾವ ವಸ್ತುವನ್ನು ತೂಕ ಮಾಡ್ಲಿಕ್ಕೆ ಅಂತ ಹೇಳ್ತೇವೋ ಆ ವಸ್ತುವನ್ನು ಸರಿಯಾಗಿ ಆ ತೂಕಕ್ಕೆ ತಂದು ನಿಲ್ಲಿಸುತ್ತೆ. ಹಾಗಾಗಿ ತುಲಾ ಅಂದ್ರೆ ಸಮಾನವಾಗಿ ಕಾಣುವುದು, ಆ ಕೆಜಿಯ ಕಲ್ಲಿಗೂ ಮತ್ತು ಇಟ್ಟಂತಹ ವಸ್ತುವನ್ನು ಸಮಾನವಾಗಿ ತರುತ್ತೆ ಅಂತ ತಕ್ಕಡಿಗೆ ತುಲಾ ಅಂತ ಹೆಸರು. ಪರಮಾತ್ಮನಿಗೆ ಯಾಕೆ ಅತುಲಹ ಅಂತ ಹೇಳಿದ್ರೆ, ಪರಮಾತ್ಮನಿಗೆ ಸಮಾನನಾದಂತಹ ವ್ಯಕ್ತಿ ಇನ್ನೊಬ್ಬ ಯಾರೂ ಇಲ್ಲ. ಪರಮಾತ್ಮನಿಗೆ ಸಮಾನನಾದಂತಹ ಯಾವೊಬ್ಬ ವ್ಯಕ್ತಿಯೂ ಇಲ್ಲ. ಆದ್ದರಿಂದಾಗಿ ಪರಮಾತ್ಮನಿಗೆ ಅತುಲಹ ಎಂಬುದಾಗಿ ಹೆಸರು. ಇನ್ನು ಇನ್ನೊಂದು ರೀತಿಯಾದಂತಹ ಅರ್ಥ, ನವಿದ್ಯತೆ ತುಲಾ ಅಂದ್ರೆ, ಈಗ ನಾವು ಯಾವುದೋ ಒಂದು ವ್ಯಕ್ತಿಯನ್ನು ವಸ್ತುವನ್ನು ತೂಕ ಮಾಡಬೇಕು ಅಂತ ಹೇಳಿದ್ರೆ ಒಂದು ತಕ್ಕಡಿಯಲ್ಲಿ ಇಟ್ಟು ಒಂದು ಯಾವುದೋ ಒಂದು ಮಾನ ಅಂದ್ರೆ ತೂಕ ಮಾಡುವಂತಹ ಯಂತ್ರನೋ ವಸ್ತುವನ್ನು ಇಟ್ಟು ಇದು ಮಾಡುತ್ತೇವೆ. ಆದರೆ ಪರಮಾತ್ಮನ ಗುಣಗಳನ್ನು ಅಳಿಯಲಿಕ್ಕೆ ಅಂದ್ರೆ ಲೆಕ್ಕ ಮಾಡಲಿಕ್ಕೆ ನಮ್ಮ ಕೈಯಿಂದ ಸಾಧ್ಯ ಇಲ್ಲ ಅಂತ. ಪರಮಾತ್ಮನನ್ನು, ಅವನ ಗುಣಗಳನ್ನು, ಅವನ ಸ್ವರೂಪವನ್ನು ತುಲನೆ ಮಾಡಲಿಕ್ಕೆ, ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಾಗಿ ಪರಮಾತ್ಮನಿಗೆ ಅತುಲಹ ಎಂಬುದಾಗಿ ಹೆಸರು. ಪರಮಾತ್ಮನಿಗೆ ಸಮಾನನಾದಂತಹ ವ್ಯಕ್ತಿ ಯಾರೂ ಇಲ್ಲ, ಆದ್ದರಿಂದಾಗಿ ಅತುಲಹ. ಇನ್ನು ಪರಮಾತ್ಮನನ್ನು, ಪರಮಾತ್ಮನ ಗುಣಗಳನ್ನು ಲೆಕ್ಕ ಹಾಕಲಿಕ್ಕೆ ನಮ್ಮ ಹತ್ತಿರ ಯಾವ ಮಾನದಂಡ ಇಲ್ಲ. ತುಲ ಅಂದ್ರೆ ಮಾನದಂಡ ಯಾವುದೂ ಇಲ್ಲ. ಅಂದ್ರೆ ಪರಮಾತ್ಮನ ಗುಣಗಳನ್ನು ಲೆಕ್ಕ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅನಂತ ಗುಣ ಪರಿಪೂರ್ಣನಾದವನು ಪರಮಾತ್ಮ. ಆದ್ದರಿಂದಾಗಿ ಪರಮಾತ್ಮನಿಗೆ ಅತುಲಹ ಎಂಬುದಾಗಿ ಹೆಸರು. ಮುಂದಿನ ನಾಮ ಶರಭಃ ಅಂತ. ಶರಭಃ ಅನ್ನುವಂತಹ ಶಬ್ದಕ್ಕೆ ಅರ್ಥ, ಶರ ಅಂತ ಹೇಳಿದ್ರೆ ಬಾಣ,
ಶರಭಃ ಅಂತ ಹೇಳಿದ್ರೆ ಶರೈಹಿ ಭಾತಿ ಇತಿ ಶರಭಃ ಅಂತ. ಅಂದ್ರೆ ಬಿಲ್ ಇರುತ್ತೆ ಒಂದು, ಆ ಬಿಲ್ಲಿಗೆ ಭೂಷಣ ಯಾವುದು ಅಂತ ಹೇಳಿದ್ರೆ ಬಾಣ. ಆ ಬಿಲ್ಲಿನಲ್ಲಿ ಬಾಣ ಇಟ್ಟಾಗ ಮಾತ್ರ ಅದು ಹೊಳೆಯುತ್ತೆ, ಇದಕ್ಕೆ ಶೋಭೆ ಬರುತ್ತೆ. ಸುಮ್ಮನೆ ಖಾಲಿ ಬಿಲ್ಲಿದ್ರೆ ಅದ್ರಿಂದ ಏನು ಉಪಯೋಗನೇ ಇಲ್ಲ. ಹಾಗಾಗಿ ಶರೈಹಿ ಭಾತಿ, ಬಿಲ್ಲಿನಿಂದಾಗಿ ಯಾವುದು ಹೊಳೆಯುತ್ತೋ ಶೋಭಿಸುತ್ತೋ ಅದು ಶರಭ. ಅಂದ್ರೆ ಆ ಬಾಣದಿಂದಾಗಿ ಯಾವುದು ಶೋಭಿಸುತ್ತೋ ಹೊಳೆಯುತ್ತೋ ಅದು ಶರಭ, ಅರ್ಥಾತ್ ಬಿಲ್ಲು. ಬಿಲ್ಲಿಗೆ ಶರಭ ಎಂಬುದಾಗಿ ಹೆಸರು. ಪರಮಾತ್ಮ ಶಾರ್ಂಗ ಎಂಬಂತಹ ಶರಭವನ್ನು, ಬಿಲ್ಲನ್ನು ಧರಿಸಿದಂತಹ ವ್ಯಕ್ತಿ. ಶರಗಳಿಂದಾಗಿ ಬಾಣಗಳಿಂದಾಗಿ ಹೊಳೆಯುವಂತಹ ಶೋಭೆಯುಳ್ಳಂತಹ ಬಿಲ್ಲನ್ನು, ಶಾರ್ಂಗ ಎಂಬ ಬಿಲ್ಲನ್ನು ಧರಿಸಿದವನು ಪರಮಾತ್ಮ. ಆದ್ದರಿಂದಾಗಿ ಪರಮಾತ್ಮನಿಗೆ ಶರಭಃ ಎಂಬುದಾಗಿ ಹೆಸರು. ಒಂದು ಬಿಲ್ಲಿಗೆ ಶೋಭೆ ಯಾವಾಗ ಅಂತ ಹೇಳಿದ್ರೆ ಬಾಣ ಇದ್ದಾಗ, ಶರ ಇದ್ದಾಗ. ಹಾಗಾಗಿ ಬಿಲ್ಲಿಗೆ ಶರಭ ಅಂತ ಹೆಸರು. ಅಂತಹ ಶ್ರೇಷ್ಠ ಶರಭ ಬಿಲ್ಲನ್ನು, ಶಾರ್ಂಗಧನುಸ್ಸನ್ನು ಇರುವವನು ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ಶರಭಃ ಅಂತ ಹೆಸರು. ಇನ್ನು ಶರ ಅಂತ ಹೇಳಿದ್ರೆ ನಮ್ಮ ಶರೀರ. ಆ ಶರೀರದಲ್ಲಿ ಪರಮಾತ್ಮ ವಿಶಿಷ್ಟವಾಗಿ ಕಾಂತಿಯುಕ್ತನಾಗಿ ನಮ್ಮ ಹೃದಯದಲ್ಲಿ ಇರುತ್ತಾನೆ. ಶರೇಶು ಭಾತಿ, ನಮ್ಮ ಶರೀರದಲ್ಲಿ ಪರಮಾತ್ಮ ಹೊಳಿತಾ ನಮ್ಮ ಹೃದಯ ಕಮಲದಲ್ಲಿ ಇರುತ್ತಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಶರಭಃ ಎಂಬುದಾಗಿ ಹೆಸರು. ಇನ್ನು ಉಪನಿಷತ್ನಲ್ಲಿ ಹೇಳುವಂತೆ ಶರೋಖ್ಯಾತ್ಮ ಬ್ರಹ್ಮತಲ್ಲಕ್ಷ ಮುಚ್ಯತೆ ಅಂತ, ನಾವೆಲ್ಲರೂ ಕೂಡ ಅಂದ್ರೆ ಆತ್ಮರೆಲ್ಲರೂ ಕೂಡ ಒಂದು ಬಾಣ ಇದ್ದಂತೆ. ಬಾಣಕ್ಕೆ ಒಂದು ನಿರ್ದಿಷ್ಟವಾದಂತಹ ಗುರಿ ಇರುತ್ತೆ, ಆ ಗುರಿಯನ್ನು ಮುಟ್ಟಿದರೆ ಆ ಬಾಣ ಸಕ್ಸಸ್ ಆಯಿತು ಅಂತ. ಹಾಗೆ ನಾವೆಲ್ಲರೂ ಕೂಡ ಒಂದು ಬಾಣ ಇದ್ದಂತೆ, ನಮ್ಮ ಗುರಿ ಟಾರ್ಗೆಟ್ ಯಾವುದು ಅಂತ ಹೇಳಿದ್ರೆ ಅದು ಪರಮಾತ್ಮ ಅಂತ. ಅರ್ಥಾತ್ ಪರಮಾತ್ಮನನ್ನು ಹೋಗಿ ಸೇರುವುದೇ ಜೀವ. ಅಂದ್ರೆ ಬಿಲ್ ಬಾಣವಾದಂತಹ ಶರವಾದಂತಹ ನಮ್ಮೆಲ್ಲರ ಗುರಿ ಅಂತ. ಹಾಗಾಗಿ ನಾವೆಲ್ಲರೂ ಶರ ಇದ್ದಂತೆ, ಬಾಣ ಇದ್ದಂತೆ, ನಮಗೆ ಲಕ್ಷ್ಯ ಟಾರ್ಗೆಟ್ ಯಾವುದು ಅದು ಪರಮಾತ್ಮ. ಹೀಗೆ ಶರಾಣಾಂ ಲಕ್ಷ್ಯತೆಯ ಭಾತಿ ಅಂದ್ರೆ ನಮಗೆಲ್ಲರಿಗೂ ಜೀವರಿಗೆ ಒಂದು ಲಕ್ಷ್ಯದಂತೆ, ಟಾರ್ಗೆಟ್ ನಂತೆ ಹೊಳಿತಾ ಇರೋವನು ಯಾರು? ಪರಮಾತ್ಮ ಅಂತ. ಜೀವರಿಗೆ ಟಾರ್ಗೆಟ್ ನಂತೆ, ಲಕ್ಷ್ಯದಂತೆ ಹೊಳಿತಾ ಇರುವವನು ಪರಮಾತ್ಮ. ಆದ್ದರಿಂದಾಗಿ ಪರಮಾತ್ಮನಿಗೆ ಶರಭಃ ಎಂಬುದಾಗಿ ಹೆಸರು. ಇನ್ನು ಶರಭ ಎಂಬುದಾಗಿ ಒಂದು ಪ್ರಾಣಿ, ಪುರಾಣ ಕಾಲದಲ್ಲಿ ಅದರ ಉಲ್ಲೇಖ ಬರುತ್ತೆ. ಸುಮಾರು 8 ಕಾಲು ಇದ್ದಂತಹ ಒಂದು ಪ್ರಾಣಿ ಅಂತ ಆ ಶರಭ ಎಂಬಂತಹ ಪ್ರಾಣಿಯ ಉಲ್ಲೇಖ ಬರುತ್ತೆ. ಇವಾಗ ನಮ್ಗೆ ಕಾಣ್ಲಿಕ್ಕೆ ಸಿಗಲ್ಲ. ಅಂತಹ ಶರಭದಲ್ಲಿ, ಆ ಪ್ರಾಣಿಯಲ್ಲಿ ನಿಯಾಮಕನಾಗಿ ಪರಮಾತ್ಮ ಇದ್ದ. ಆದ್ದರಿಂದಾಗಿ ಪರಮಾತ್ಮನಿಗೆ ಶರಭಃ ಎಂಬುದಾಗಿ ಹೆಸರು. ಶರಭ ಅಂತ ಹೇಳಿದ್ರೆ ಬಿಲ್ಲು, ಬಾಣಗಳಿಂದಾಗಿ ಹೊಳೆಯುವಂತದ್ದು. ಅಂತಹ ಶ್ರೇಷ್ಠ ಶಾರ್ಗ ಎಂಬಂತಹ ಬಿಲ್ಲನ್ನು ಧರಿಸಿದವನು ಪರಮಾತ್ಮ. ಆದ್ದರಿಂದಾಗಿ ಶರಭಃ. ನಮ್ಮ ಶರೀರದಲ್ಲಿ ಹೊಳಿತಾ ಪರಮಾತ್ಮ ನಮ್ಮ ಹೃದಯದಲ್ಲಿ ಇರುತ್ತಾನೆ. ಆದ್ದರಿಂದಾಗಿ ಶರಭಃ. ಇನ್ನು ಶರ ಅಂತ ಹೇಳಿದ್ರೆ ಜೀವರು, ಬಿಲ್ಲಿಗೆ ಸಮಾನ, ಬಾಣಕ್ಕೆ ಸಮಾನರಾದವರು. ಆ ಬಾಣದ ಟಾರ್ಗೆಟ್, ಲಕ್ಷ್ಯ ಯಾವುದು? ಅದು ಪರಮಾತ್ಮ. ಹೀಗೆ ಪ್ರತಿಯೊಬ್ಬ ಜೀವಿಗಳಿಗೆ ಟಾರ್ಗೆಟ್ ಆಗಿ, ಲಕ್ಷ್ಯನಾಗಿ ಪರಮಾತ್ಮ ಹೊಳಿತಾ ಇರ್ತಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಶರಭಃ ಎಂಬುದಾಗಿ ಹೆಸರು. ಇನ್ನು ಶರಭ ಎಂಬಂತಹ ಪ್ರಾಣಿಗೆ ಪರಮಾತ್ಮ ನಿಯಾಮಕನಾಗಿದ್ದ, ಅದರಲ್ಲಿಯೂ ಅಂತರ್ಯಾಮಿಯಾಗಿದ್ದ. ಆದ್ದರಿಂದಾಗಿ ಪರಮಾತ್ಮನಿಗೆ ಶರಭಃ ಎಂಬುದಾಗಿ ಹೆಸರು. ಮುಂದಿನ ನಾಮ ಭೀಮಃ ಎಂಬುದಾಗಿ. ಭೀಮಃ ಅಂತ ಹೇಳಿದ್ರೆ ಭಯಂಕರ ಅಂತ. ಪರಮಾತ್ಮನಿಗೆ ಯಾಕೆ ಭೀಮಃ ಎಂಬುದಾಗಿ ಹೆಸರು ಅಂತ ಹೇಳಿದ್ರೆ, ಪರಮಾತ್ಮ ಶತ್ರು ಭಯಂಕರ ಅಂತ. ಅಂದ್ರೆ ಪರಮಾತ್ಮ ತನ್ನ ಶತ್ರುಗಳಿಗೆ ಅತ್ಯಂತ ಭಯಂಕರನಾದಂತಹ ವ್ಯಕ್ತಿ, ಭಯವನ್ನು ಉಂಟು ಮಾಡುವಂತಹ ವ್ಯಕ್ತಿ. ಆದ್ದರಿಂದಾಗಿ ಪರಮಾತ್ಮನಿಗೆ ಭೀಮಃ ಎಂಬುದಾಗಿ ಹೆಸರು.
ಶತ್ರುಗಳಿಗೆ ಭಯಂಕರನಾದಂತಹ ವ್ಯಕ್ತಿ ಪರಮಾತ್ಮ. ಆದ್ದರಿಂದ ಈ ಪರಮಾತ್ಮನಿಗೆ ಭೀಮಃ ಎಂಬುದಾಗಿ ಹೆಸರು. ಇನ್ನು ಭೀಮಾಂತರ್ಗತಃ, ಆ ಭೀಮಸೇನ ದೇವರಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ಇದ್ದ, ಆದ್ದರಿಂದಾಗಿ ಪರಮಾತ್ಮನಿಗೆ ಭೀಮಃ ಎಂಬುದಾಗಿ ಹೆಸರು. ಶತ್ರುಗಳಿಗೆ ಪರಮಾತ್ಮ ಭಯಂಕರನಾಗಿದ್ದ, ಆದ್ದರಿಂದಾಗಿ ಭೀಮಃ. ಭೀಮಸೇನ ದೇವರಲ್ಲಿ ವಿಶೇಷವಾಗಿ ಅಂತರ್ಯಾಮಿಯಾಗಿದ್ದ, ಆದ್ದರಿಂದಾಗಿ ಪರಮಾತ್ಮನಿಗೆ ಭೀಮಃ ಎಂಬುದಾಗಿ ಹೆಸರು. ಮುಂದಿನ ನಾಮ 359ನೆಯ ನಾಮ ಸಮಯಜ್ಞ ಅಂತ. ಸಮಯಜ್ಞ ಶಬ್ದಕ್ಕೆ ಅರ್ಥ ಪರಮಾತ್ಮ ಆಯಾ ಕಾಲಕ್ಕೆ ಏನೇನು ಬೇಕೋ ಎಲ್ಲವನ್ನು ಕೂಡ ಮಾಡ್ತಾನೆ. ಪ್ರತಿಯೊಬ್ಬ ಜೀವಿಗಳ, ಪ್ರತಿಯೊಂದು ಲೋಕದ ಪ್ರತಿಯೊಂದು ವ್ಯವಸ್ಥೆಯನ್ನು ಕೂಡ ಆಯಾಯ ಸಮಯಕ್ಕೆ ಏನೇನು ಆಗಬೇಕೋ, ಆಯಾಯ ಸಮಯಕ್ಕೆ ಏನೇನು ಆಗಬೇಕೋ ಎಲ್ಲವನ್ನು ಕೂಡ ಜ್ಞ ಅಂದ್ರೆ ತಿಳಿದು ಪರಮಾತ್ಮ ಮಾಡ್ತಾನೆ ಅಂತೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಸಮಯಜ್ಞ ಎಂಬುದಾಗಿ ಹೆಸರು. ಆಯಾಯ ಸಮಯಕ್ಕೆ ಆಗಬೇಕಾದದ್ದನ್ನು ತಿಳಿದು ಪರಮಾತ್ಮ ಮಾಡ್ತಾನೆ, ಆದ್ದರಿಂದಾಗಿ ಪರಮಾತ್ಮನಿಗೆ ಸಮಯಜ್ಞ ಎಂಬುದಾಗಿ ಹೆಸರು. ಇನ್ನು ಸಮಯ ಅಂತ ಹೇಳಿದ್ರೆ ಶಾಸ್ತ್ರಗಳಿಗೆ ಸಮಯ ಅಂತ ಹೆಸರಿದೆ. ಅಂತಹ ಎಲ್ಲ ಶಾಸ್ತ್ರಗಳನ್ನು ಕೂಡ ತಿಳಿದಂತಹ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಪರಮಾತ್ಮ. ಎಲ್ಲ ಶಾಸ್ತ್ರಗಳ, ವೇದಗಳ ಪರಿಪೂರ್ಣ ಜ್ಞಾನ ಇರುವುದು ಪರಮಾತ್ಮನಿಗೆ ಮಾತ್ರ. ಆದ್ದರಿಂದಾಗಿ ಪರಮಾತ್ಮನಿಗೆ ಸಮಯಜ್ಞ ಎಂಬುದಾಗಿ ಹೆಸರು. ಇನ್ನೊಂದು ರೀತಿಯಾದಂತಹ ಅರ್ಥ ಸಮಯಜ್ಞ ಅಂತ ಹೇಳಿದ್ರೆ, ಅನೇಕರು ಯಜ್ಞಯಾಗಾದಿಗಳನ್ನು, ಹೋಮ ಹವನಾದಿಗಳನ್ನು ಮಾಡ್ತಾರೆ. ನಡೆಸುವಂತಹ ಪ್ರತಿಯೊಂದು ಯಜ್ಞಯಾಗಾದಿಗಳನ್ನು, ಹೋಮಗಳನ್ನು ಪರಮಾತ್ಮ ಸಮಾನವಾಗಿ ಸ್ವೀಕಾರ ಮಾಡ್ತಾನೆ ಅಂತ. ಯಾವಾಗ ಅಂತ ಹೇಳಿದ್ರೆ, ಆ ನಡೆಸಿದಂತಹ ಹೋಮಗಳನ್ನು ನಾವು ಕೊನೆಯಲ್ಲಿ ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಾಗ, ಯಾರೇ ಮಾಡಲಿ, ದೊಡ್ಡ ಜ್ಞಾನಿಯೇ ಮಾಡಲಿ, ಸಾಮಾನ್ಯ ವ್ಯಕ್ತಿಯೇ ಮಾಡಲಿ, ಮಾಡಿದಂತಹ ಹೋಮವನ್ನು ಕೊನೆಗೆ ಶ್ರದ್ಧೆಯಿಂದ, ಭಕ್ತಿಯಿಂದ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದರೆ ಆ ಯಜ್ಞವನ್ನು ಸಮಾನವಾಗಿ ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಅಂತೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಸಮಯಜ್ಞ ಎಂಬುದಾಗಿ ಹೆಸರು. ಪರಮಾತ್ಮನಿಗೆ ಆ ಯಜ್ಞವನ್ನು ಸಮರ್ಪಣೆ ಮಾಡಿದರೆ ಸಮಾನವಾಗಿ ಆ ಯಜ್ಞವನ್ನು ಸ್ವೀಕಾರ ಮಾಡ್ತಾನೆ. ಎಲ್ಲ ಯಜ್ಞಗಳನ್ನು ಕೂಡ ಪರಮಾತ್ಮ ಸಮಾನವಾಗಿ ಸ್ವೀಕಾರ ಮಾಡ್ತಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಸಮಯಜ್ಞ ಎಂಬುದಾಗಿ ಹೆಸರು. ಇನ್ನೊಂದು ರೀತಿಯಾದಂತಹ ಅರ್ಥ ಸಮಃ ಅಂತ ಹೇಳಿದ್ರೆ ಮಯಾ ಸಹಿತ ಸಮಃ ಅಂತ. ಮಾ ಅಂತ ಹೇಳಿದ್ರೆ ಲಕ್ಷ್ಮೀದೇವಿ. ಆ ದೇವಿಯಿಂದಾಗಿ ಸಹಿತನಾದವನು ಪರಮಾತ್ಮ. ಆದ್ದರಿಂದಾಗಿ ಸಮಃ, ಮಯಾ ಸಹಿತ, ಲಕ್ಷ್ಮೀದೇವಿಯಿಂದಾಗಿ ಕೂಡಿದವನು. ಆದ್ದರಿಂದಾಗಿ ಸಮಃ ಎಂಬುದಾಗಿ ಹೆಸರು. ಯಜ್ಞ ಅಂತ ಹೇಳಿದ್ರೆ ಆ ಪರಮಾತ್ಮನಿಗೆ ಯಜ್ಞ ಎಂಬುದಾಗಿ ಹೆಸರು. ಯಾಕೆಂದ್ರೆ ಆ ಎಲ್ಲ ಯಜ್ಞಗಳ ಪ್ರಧಾನ ಅಂದ್ರೆ ಯಜ್ಞಗಳಲ್ಲಿ ಅಂತರ್ಯಾಮಿಯಾಗಿರುವವನು ಪರಮಾತ್ಮ. ಇನ್ನು ಪರಮಾತ್ಮ ತಾನು ಯಜ್ಞನಾಮಕನಾಗಿ ಅವತಾರ ಮಾಡಿದ್ದ. ನಾವು ಇವತ್ತೇನು ಈಶಾವಾಸ್ಯ ಉಪನಿಷತ್ ಎಂಬುದಾಗಿ ಕೇಳುತ್ತೇವೆ, ಆ ಉಪನಿಷತ್ತು ಪ್ರಾರಂಭ ಆಗಿದ್ದು ಸ್ವಯಂಭುವ ಮನುಗಳಿಂದ. ಅದು ಹೇಗೆ ಅಂದ್ರೆ, ಆ ಸ್ವಯಂಭುವ ಮನುಗಳು ತಪಸ್ ಮಾಡ್ತಾ ಇರ್ತಾರೆ. ಆವಾಗ ಆ ಸ್ವಯಂಭುವ ಮನುವನ್ನು ತಿನ್ಲಿಕ್ಕೆ ಅಂತ ಅನೇಕ ಜನ ರಾಕ್ಷಸರು ಬರ್ತಾರೆ. ಆ ರಾಕ್ಷಸರು ಬಂದಾಗ ಆ ಸ್ವಯಂಭುವ ಮನುಗಳು ತಮ್ಮ ಮೊಮ್ಮಗ ಅಂದ್ರೆ ಆಕೂತಿ, ಸ್ವಯಂಭುವ ಮನುವಿನ ಮಗಳು ಆಕೂತಿ ದೇವಿಯ ಮಗ ಈ ಯಜ್ಞ ರೂಪಿಯಾದಂತಹ ಪರಮಾತ್ಮ. ಬೇರೆ ಯಾರು ಗತಿ ಕಾಣಿಸ್ತಿಲ್ಲ ಅವರಿಗೆ, ತಿನ್ಲಿಕ್ಕೆ ಅನೇಕ ಜನ ರಾಕ್ಷಸರು ಬಂದಿದ್ದಾರೆ. ಹಾಗಾಗಿ ನನ್ನನ್ನು ರಕ್ಷಣೆ ಮಾಡುವವನು ನನ್ನ ಮೊಮ್ಮಗನೇ ಆದಂತಹ ಯಜ್ಞ ರೂಪಿಯಾದಂತಹ ಪರಮಾತ್ಮನೇ ಅಂತ ಆ ಯಜ್ಞ ರೂಪಿಯಾದಂತಹ, ಯಜ್ಞ ಎಂಬುದಾಗಿ ಹೆಸರುಳ್ಳಂತಹ ಪರಮಾತ್ಮನನ್ನು
ಸ್ತೋತ್ರ ಮಾಡ್ತಾನೆ. ಅದೇ ಈಶಾವಾಸ್ಯ ಉಪನಿಷತ್ತು ಅಂತ. ಏನು ಈಶಾವಾಸ್ಯವಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಹ ಮಾಗೃದಕ್ಕಸ ಸಿದ್ಧನಂ ಎಂಬುದಾಗಿ ಏನು ಆ ಈಶಾವಾಸ್ಯೋಪನಿಷತ್ತಿದೆ. ಆ ಈಶಾವಾಸ್ಯೋಪನಿಷತ್ತಿನ ಪ್ರತಿಪಾದ್ಯನಾದಂತಹ ದೇವತೆ ಯಾರು ಅಂತ ಹೇಳಿದ್ರೆ ಈ ಯಜ್ಞನಾಮಕನಾದಂತಹ ಪರಮಾತ್ಮ. ಹೀಗೆ ಆ ಪರಮಾತ್ಮ ಯಜ್ಞ ಎಂಬಂತಹ ಒಂದು ಹೆಸರಿನಿಂದಾಗಿ ಆ ಆಕೂತಿ ದೇವಿಯಲ್ಲಿ ಅವತಾರ ಮಾಡಿರ್ತಾನೆ. ಹಾಗಾಗಿ ಪರಮಾತ್ಮನಿಗೆ ಯಜ್ಞ ಎಂಬುದಾಗಿ ಹೆಸರು. ಹೀಗೆ ಸಮಯಜ್ಞ, ಸಮಃ ಅಂತ ಹೇಳಿದ್ರೆ ಲಕ್ಷ್ಮೀ ದೇವಿಯಿಂದ ಸಹಿತನಾದಂತಹ ಯಜ್ಞ, ಯಜ್ಞರೂಪಿಯಾದಂತಹ ಪರಮಾತ್ಮ, ಯಜ್ಞ ನಾಮಕನಾದಂತಹ ಪರಮಾತ್ಮ. ಅದರಿಂದಾಗಿ ಪರಮಾತ್ಮನಿಗೆ ಸಮಯಜ್ಞ ಎಂಬುದಾಗಿ ಹೆಸರು. ಪರಮಾತ್ಮ ಎಲ್ಲವನ್ನೂ ಕೂಡ ಆಯಾಯ ಸಮಯಕ್ಕೆ ಸರಿಯಾಗಿ ತಿಳಿದು ಮಾಡುತ್ತಾನೆ. ಅದರಿಂದಾಗಿ ಸಮಯಜ್ಞ. ಎಲ್ಲ ಸಮಯಗಳನ್ನು, ಶಾಸ್ತ್ರಗಳನ್ನು ಪರಮಾತ್ಮ ತಿಳಿದಿದ್ದಾನೆ. ಅದರಿಂದಾಗಿ ಸಮಯಜ್ಞ. ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಿದರೆ ಎಲ್ಲ ಯಜ್ಞ ಯಾಗಾದಿಗಳನ್ನು ಕೂಡ ಸಮಾನವಾಗಿ ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಅದರಿಂದಾಗಿ ಸಮಯಜ್ಞ. ಇನ್ನು ಮಯಾ ಸಹಿತ ಲಕ್ಷ್ಮೀ ದೇವಿಯಿಂದ ಕೂಡಿದಂತಹ ಯಜ್ಞ, ಯಜ್ಞನಾಮಕನಾದಂತಹ ಪರಮಾತ್ಮ. ಅದರಿಂದಾಗಿ ಪರಮಾತ್ಮನಿಗೆ ಸಮಯಜ್ಞ ಎಂಬುದಾಗಿ ಹೆಸರು. ಮುಂದಿನ ನಾಮ ಹವಿರ್ಹರಿಹಿ ಅಂತ. ಯಜ್ಞದಲ್ಲಿ ನಾವು ಕೊಟ್ಟಂತಹ ಹವಿಸ್ಸನ್ನು, ಆಹುತಿಗಳನ್ನು ಪರಮಾತ್ಮ ಹರತಿ ಅಂದ್ರೆ ಸ್ವೀಕಾರ ಮಾಡ್ತಾನೆ. ಅದರಿಂದಾಗಿ ಪರಮಾತ್ಮನಿಗೆ ಹವಿರ್ಹರಿಹಿ ಎಂಬುದಾಗಿ ಹೆಸರು. ನಾವು ಕೊಟ್ಟಂತಹ ಹವಿಸ್ಸನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಅದರಿಂದಾಗಿ ಪರಮಾತ್ಮನಿಗೆ ಹವಿರ್ಹರಿಹಿ ಎಂಬುದಾಗಿ ಹೆಸರು. ಮುಂದಿನ ನಾಮ ಸರ್ವಲಕ್ಷಣ ಲಕ್ಷಣ್ಯ ಅಂತ. ಅಂದರೆ ಪರಮಾತ್ಮನಲ್ಲಿ ಅನೇಕ ಲಕ್ಷಣಗಳಿವೆ ಅಂತ. ಅನಂತ ಲಕ್ಷಣಗಳು. ಅಂದ್ರೆ ಒಂದು ಸುಂದರವಾದಂತಹ ವ್ಯಕ್ತಿ ಹೇಗಿರಬೇಕು ಅಂತ ಲಕ್ಷಣ ಶಾಸ್ತ್ರಗಳಲ್ಲಿ ಹೇಳಿದೆಯೋ ಆ ಎಲ್ಲಾ ಲಕ್ಷಣಗಳು, ಅದನ್ನು ಬಿಟ್ಟು ಇನ್ನೂ ಅನೇಕ ಲಕ್ಷಣಗಳು ಆ ಪರಮಾತ್ಮನಲ್ಲಿ ಇವೆ. ಅಂದ್ರೆ ಸರ್ವ ಲಕ್ಷಣಗಳಿಂದ ಕೂಡಿದಂತಹ ದಿವ್ಯ ಸ್ವರೂಪ ಪರಮಾತ್ಮನ ಸ್ವರೂಪ. ಆದ್ದರಿಂದಾಗಿ ಪರಮಾತ್ಮನಿಗೆ ಸರ್ವ ಲಕ್ಷಣ ಲಕ್ಷಣ್ಯ ಎಂಬುದಾಗಿ ಹೆಸರು. ಸರ್ವ ಲಕ್ಷಣಗಳಿಂದಾಗಿ ಕೂಡಿದವನು ಪರಮಾತ್ಮ, ಸುಂದರವಾದಂತಹ ಮೂರ್ತಿ. ಅದರಿಂದಾಗಿ ಪರಮಾತ್ಮನಿಗೆ ಸರ್ವ ಲಕ್ಷಣ ಲಕ್ಷಣ್ಯ ಎಂಬುದಾಗಿ ಹೆಸರು. ಇನ್ನು ಲಕ್ಷಣ ಅಂತ ಹೇಳಿದ್ರೆ ಶಾಸ್ತ್ರ ಎಂಬುದಾಗಿ ಅರ್ಥ ಇದೆ. ಸರ್ವ ಲಕ್ಷಣ ಲಕ್ಷಣ್ಯ, ಎಲ್ಲ ಶಾಸ್ತ್ರಗಳಿಂದಾಗಿ ತಿಳಿಯುವವನು ಪರಮಾತ್ಮ. ಅದರಿಂದಾಗಿ ಪರಮಾತ್ಮನಿಗೆ ಸರ್ವ ಲಕ್ಷಣ ಲಕ್ಷಣ್ಯ ಎಂಬುದಾಗಿ ಹೆಸರು. ಪರಮಾತ್ಮ ಸರ್ವ ಲಕ್ಷಣ ಭರಿತನಾದಂತಹ ಸುಂದರ ಮೂರ್ತಿ. ಅದರಿಂದಾಗಿ ಸರ್ವ ಲಕ್ಷಣ ಲಕ್ಷಣ್ಯ. ಎಲ್ಲ ಶಾಸ್ತ್ರಗಳಿಂದಾಗಿ ಪರಮಾತ್ಮ ವಾಚ್ಯನಾಗಿದ್ದಾನೆ. ಎಲ್ಲ ಶಾಸ್ತ್ರಗಳು ಅಂದ್ರೆ ಲಕ್ಷಣಗಳು ಪರಮಾತ್ಮನನ್ನು ತಿಳಿಸ್ತವೆ. ಅದರಿಂದಾಗಿ ಪರಮಾತ್ಮನಿಗೆ ಸರ್ವಲಕ್ಷಣ ಲಕ್ಷಣ್ಯ ಎಂಬುದಾಗಿ ಹೆಸರು. ಮುಂದಿನ ನಾಮ ಲಕ್ಷ್ಮೀವಾನ್. ಲಕ್ಷ್ಮೀವಾನ್ ಅಂತ ಹೇಳಿದ್ರೆ ಪರಮಾತ್ಮನ ಹೃದಯದಲ್ಲಿ ಸದಾ ಕಾಲ ಆ ಲಕ್ಷ್ಮೀದೇವಿ ವಾಸವಾಗಿರ್ತಾಳೆ. ಪರಮಾತ್ಮನ ಹೃದಯದಲ್ಲಿ ಲಕ್ಷ್ಮೀದೇವಿ ಸದಾ ಕಾಲ ವಾಸವಾಗಿರ್ತಾಳೆ. ಅದರಿಂದಾಗಿ ಪರಮಾತ್ಮನಿಗೆ ಲಕ್ಷ್ಮೀವಾನ್ ಎಂಬುದಾಗಿ ಹೆಸರು. ಪರಮಾತ್ಮನ ಹೃದಯದಲ್ಲಿ ಲಕ್ಷ್ಮಿ ಸದಾ ಕಾಲ ವಾಸವಾಗಿರ್ತಾಳೆ. ಅದರಿಂದಾಗಿ ಲಕ್ಷ್ಮೀವಾನ್. ಇನ್ನು ಲಕ್ಷ್ಮಿ ಅಂತ ಹೇಳಿದ್ರೆ ಸಂಪತ್ತು ಮತ್ತು ಶೋಭೆ ಎಂಬುದಾಗಿ ಅರ್ಥ ಇದೆ. ಲಕ್ಷ್ಮೀ ಸಂಪತ್ತಿ ಶೋಭಯೋಹೋ ಅಂತ ಲಕ್ಷ್ಮೀ ಶಬ್ದಕ್ಕೆ ಸಂಪತ್ತು ಎಂಬುದಾಗಿ ಅರ್ಥ ಇದೆ, ಕಾಂತಿ ಎಂಬುದಾಗಿ ಅರ್ಥ ಇದೆ. ಹಾಗಾಗಿ ಸರ್ವ ಸಂಪತ್ತು, ಎಲ್ಲ ವಿಧವಾದಂತಹ ಸಂಪತ್ತು ಪರಮಾತ್ಮನಲ್ಲಿ ಹತ್ತಿರ ಇದೆ. ಆದ್ದರಿಂದಾಗಿ ಲಕ್ಷ್ಮೀವಾನ್. ಮತ್ತು ಸರ್ವೋತ್ತಮವಾದಂತಹ ಕಾಂತಿಯುಳ್ಳವನು, ಶ್ರೇಷ್ಠ ಕಾಂತಿಯುಳ್ಳವನು ಪರಮಾತ್ಮ. ಆದ್ದರಿಂದಾಗಿ ಪರಮಾತ್ಮನಿಗೆ
ಲಕ್ಷ್ಮೀವಾನ್ ಎಂಬುದಾಗಿ ಹೆಸರು. ಪರಮಾತ್ಮನ ವಕ್ಷಸ್ಥಳದಲ್ಲಿ ಲಕ್ಷ್ಮೀದೇವಿ ಸದಾಕಾಲ ವಾಸವಾಗಿದ್ದಾಳೆ, ಆದ್ದರಿಂದಾಗಿ ಲಕ್ಷ್ಮೀವಾನ್. ಸರ್ವ ಸಂಪತ್ತು ಎಂಬುದು ಪರಮಾತ್ಮನ ಹತ್ತಿರ ಇದೆ, ಆದ್ದರಿಂದಾಗಿ ಲಕ್ಷ್ಮೀವಾನ್. ಉತ್ತಮವಾದಂತಹ ಕಾಂತಿಯುಳ್ಳವನು ಪರಮಾತ್ಮ, ಆದ್ದರಿಂದಾಗಿ ಪರಮಾತ್ಮನಿಗೆ ಲಕ್ಷ್ಮೀವಾನ್ ಎಂಬುದಾಗಿ ಹೆಸರು. ಇನ್ನು ಕೊನೆಯ ನಾಮ ಸಮಿತಿಂಜಯ ಎಂಬುದಾಗಿ. ನಾವಿವತ್ತು ಲೋಕದಲ್ಲಿ ಕೇಳ್ತೇವೆ ಸಮಿತಿ, ಕಮಿಟಿ, ಹಾಗೆ ಹೀಗೆ ಅಂತ. ಮುಖ್ಯವಾಗಿ ಸಮಿತಿ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ ಯುದ್ಧ ಅಂತ. ಸಮಿತಿ ಶಬ್ದಕ್ಕೆ ಮುಖ್ಯ ಅರ್ಥ ಯುದ್ಧ ಅಂತ. ಪರಮಾತ್ಮ ಸಮಿತಿಂಜಯ, ಶತ್ರುಗಳೊಟ್ಟಿಗೆ ಯುದ್ಧದಲ್ಲಿ ಗೆದ್ದವನು ಅಂತ. ಪರಮಾತ್ಮ ಸಮಿತಿ ಅಂದ್ರೆ ಯುದ್ಧಗಳನ್ನು, ಜಯ ಗೆದ್ದವನು, ಆದ್ದರಿಂದಾಗಿ ಪರಮಾತ್ಮನಿಗೆ ಸಮಿತಿಂಜಯ ಎಂಬುದಾಗಿ ಹೆಸರು. ಇದು ಒಂದು ರೀತಿಯಾದಂತಹ ಅರ್ಥ. ಇನ್ನು ಪರಮಾತ್ಮನ ಅನುಗ್ರಹ ಇದ್ದರೆ ಈ ಸಂಸಾರ ಎಂಬಂತಹ ಸಮಿತಿಯಲ್ಲಿ ನಾವು ಗೆಲ್ಲಬಹುದು ಅಂತ. ಅಂದ್ರೆ ಈ ಸಂಸಾರವೆಂಬಂತಹ ಯುದ್ಧದಲ್ಲಿ ನಾವು ಗೆಲ್ಲಬಹುದು ಯಾವಾಗ ಈ ಪರಮಾತ್ಮನ ಅನುಗ್ರಹ ಇದ್ದರೆ. ಹಾಗಾಗಿ ಪರಮಾತ್ಮನಿಗೆ ಸಮಿತಿಂಜಯ ಎಂಬುದಾಗಿ ಹೆಸರು. ಪರಮಾತ್ಮ ತಾನು ಶತ್ರುಗಳೊಟ್ಟಿಗೆ ಯುದ್ಧದಲ್ಲಿ ಗೆಲ್ಲುತ್ತಾನೆ, ಆದ್ದರಿಂದಾಗಿ ಪರಮಾತ್ಮನಿಗೆ ಸಮಿತಿಂಜಯ ಎಂಬುದಾಗಿ ಹೆಸರು. ಇನ್ನು ಅವರ ಅನುಗ್ರಹದಿಂದಾಗಿ ಈ ಸಂಸಾರವೆಂಬಂತಹ ದೊಡ್ಡ ಯುದ್ಧದಲ್ಲಿ ನಾವು ಗೆಲ್ಲಬಹುದು, ಮೋಕ್ಷವನ್ನು ಪಡೆಯಬಹುದು ಗೆದ್ದು, ಆದ್ದರಿಂದಾಗಿ ಪರಮಾತ್ಮನಿಗೆ ಸಮಿತಿಂಜಯ ಎಂಬುದಾಗಿ ಹೆಸರು. ಹೀಗೆ ಒಟ್ಟು ಪರಮಾತ್ಮನ 8 ನಾಮಗಳು: ಅತುಲಃ, ಶರಭಃ, ಭೀಮಃ, ಸಮಯಜ್ಞಃ, ಹವಿರ್ಹರಿಃ, ಸರ್ವಲಕ್ಷಣಲಕ್ಷಣ್ಯಃ, ಲಕ್ಷ್ಮೀವಾನ್, ಸಮಿತಿಂಜಯ ಎಂಬುದಾಗಿ ಒಟ್ಟು 8 ನಾಮಗಳ ಚಿಂತನೆಯನ್ನು ಈ ಒಂದು 39ನೇ ಶ್ಲೋಕದಲ್ಲಿ ನಡೆಸಿದ್ದೇವೆ. ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣ ಅರ್ಪಣಮಸ್ತು.